ಈ ರಣ ಬಿಸಿಲಿಂದ ಈಗ ಯಾದಗಿರಿಯಲ್ಲಿ ಸ್ಪೆಷಲ್ ವಾರ್ಡ್ ಕೂಡ ಓಪನ್ ಮಾಡಲಾಗಿದೆ. ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಯಲ್ಲಿ ಹೀಟ್ ವೇವ್ಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ನವಜಾತ ಶಿಶು ಮಕ್ಕಳಿಗೆ ನಿರ್ಜಲೀಕರಣಕ್ಕೋಸ್ಕರ ಈ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಯಾದಗಿರಿಯಲ್ಲಿ ಸಮಸ್ಯೆ ಆದರೆ ಚಿಕಿತ್ಸೆ ನೀಡಲು ವೈದ್ಯರಿಂದ ಮುಂಜಾಗ್ರತಾ ಕ್ರಮವನ್ನ ತಗೊಳ್ಳಲಾಗ್ತಿದೆ. ORS ಇರಬಹುದು, ಜಿಂಕ್ ಸಿರಪ್ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ವೈದ್ಯರು. ಎಮರ್ಜೆನ್ಸಿಗೆ ಸದ್ಯಕ್ಕೆ ನಿರ್ಜಲೀಕರಣದಿಂದ ಯಾರೂ ದಾಖಲಾಗಿಲ್ಲ. ನವಜಾತ ಶಿಶುಗಳಿಗೆ ಎದೆ ಹಾಲು ಕುಡಿಸುವಂತೆ ಸಲಹೆ ಕೊಡಲಾಗ್ತಾ ಇದೆ. ಏಮ್ಸ್ ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಸದ್ಯಕ್ಕೆ ಇರುವಂತಹ ರಣಬಿಸಿಲಿಂದ ಹೇಗೆ ಉಳಿಯೋದು ಅಂತ ಹೇಳಿ ಎಲ್ಲರೂ ಕೂಡ ಈಗ ತಲೆ ಕೆಡಿಸಿಕೊಂಡಿದ್ದಾರೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಬದಲಾವಣೆಗಳನ್ನು ಈಗ ಆಸ್ಪತ್ರೆಗಳಲ್ಲಿ ತರ್ತಾ ಇದ್ದಾರೆ. ನೋಡಿ, ಈಗ ಯಾದಗಿರಿಯಲ್ಲೂ ಕೂಡ ಸ್ಪೆಷಲ್ ವಾರ್ಡ್ ಅನ್ನು ಓಪನ್ ಮಾಡಿದ್ದಾರೆ. ಈ ಸ್ಪೆಷಲ್ ವಾರ್ಡ್ನಲ್ಲಿ ತಾಯಿ ಮತ್ತು ಮಕ್ಕಳಿಗೋಸ್ಕರ ಇರುವಂಥದ್ದು. ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಯಲ್ಲಿ ಹೀಟ್ ವೇವ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನವಜಾತ ಶಿಶು ಇರ್ಬೋದು ಅಥವಾ ಮಕ್ಕಳಿಗೆ ಏನಾದರೂ ಬೇರೆ ಸಮಸ್ಯೆ ಆಗ್ತಾ ಇದೆಯಾ, ನಿರ್ಜಲೀಕರಣ ಆಗ್ತಾ ಇದೆಯಾ, ಈ ಸಮಸ್ಯೆ ಆದರೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ORS ಪೌಡರ್ ಇರ್ಬೋದು ಅಥವಾ ಬೇರೆ ಬೇರೆ ಸಿರಪ್ ಕೂಡ ಈಗಾಗಲೇ ವೈದ್ಯರ ತಂಡ ಸಂಗ್ರಹ ಮಾಡ್ತಾ ಇದೆ. ಬೇಸಿಗೆ ಕಾರಣದಿಂದಾಗಿ ಎರಡು ಸಮಸ್ಯೆಗಳು. ಒಂದು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅಂದರೆ ತಾಪಮಾನ ಜಾಸ್ತಿ ಆಗೋದ್ರಿಂದ ಮಕ್ಕಳಲ್ಲಿ ಆಗೋ ಸಮಸ್ಯೆ. ಎರಡನೇದು ನಿರ್ಜಲೀಕರಣ, ಡಿಹೈಡ್ರೇಷನ್. ಸೊ ಅದಕ್ಕೆ ಕಾರಣ ಏನಂತಂದರೆ ಈ ಬೇಸಿಗೆ ಒಳಗೆ ನೀರಿನ ಸ್ತೋತ್ರಗಳೇನಿರ್ತವೆ, ಕೆರೆ ಇರ್ಬೋದು, ಬಾವಿ ಇರ್ಬೋದು, ಇದು ಬತ್ತೋದ್ರಿಂದ ಅಥವಾ ಬೋರ್ವೆಲ್ ಒಳಗೆ ನೀರು ಕಮ್ಮಿ ಆಗೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಉದ್ಭವಿಸ್ಬೋದು. ಹಾಗಾಗಿ ನೀರು ಕಲುಷಿತ ಆಗೋ ಸಂಭವ ಜಾಸ್ತಿ ಇರ್ತದೆ. ಹಾಗಾಗಿ ಒಂದು ಹೀಟ್ನಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು. ಎರಡನೇದು ಕಲುಷಿತ ನೀರೇನಿದೆ ಅದನ್ನು ಕುಡಿಲಾರ್ದಂಗೆ ಶುದ್ಧ ನೀರನ್ನು ಕುಡಿಯೋ ಒಂದು ವ್ಯವಸ್ಥೆ ನಾವು ಮಾಡ್ಕೊಳ್ಳುವಂಥದ್ದು. ಸೊ ಈ ಎರಡು ವ್ಯವಸ್ಥೆ ನಾವು ಮಾಡಿಕೊಂಡ್ರೆ ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರ್ತದೆ ಅಂತ ನಮ್ಮ ಸಲಹೆ ಒಂದು. ಎರಡನೇದು ನವಜಾತ ಶಿಶುಗಳೊಳಗೆ ವಿಶೇಷವಾಗಿ ತಾಯಂದಿರು ಎದೆ ಹಾಲನ್ನು ಕುಡಿಸೋದನ್ನು ಬಿಡಬಾರ್ದು ಮತ್ತು ಹೆಚ್ಚು ಎದೆ ಹಾಲು ಕುಡಿಸ್ಬೇಕು. ಅಂದರೆ ಮಕ್ಕಳಿಗೆ 6 ತಿಂಗಳವರೆಗೂ ನಾವು ತಾಯಿ ಹಾಲು ಬಿಟ್ಟರೆ ಮೇಲಿಂದ ಏನೂ ಹಾಕಬಾರ್ದು ಅಂತ ಹೇಳ್ತೀವಿ. ಮಗುಗೆ ಹೋಗೋ ನೀರು ಎಲ್ಲಿಂದ ಹೋಗ್ತದೆ ಅಂದರೆ ತಾಯಿ ಹಾಲಿನಿಂದಲೇ ಹೋಗ್ತದೆ. ಹಾಗಾಗಿ ನಿರಂತರವಾಗಿ ಮತ್ತೆ ಮಗುವಿಗೆ ಎದೆ ಹಾಲು ಕುಡಿಸುವಂಥದ್ದು, ಇದನ್ನು ನವಜಾತ ಶಿಶು ಆರೈಕೆಯೊಳಗೆ ತಾಯಿ ಅಂದರೆ ಗಮನಿಸಬೇಕು ಅಂತ ಒಂದು ಸಲಹೆ. ಹುಡುಗರಿಗೆ ವಿಶೇಷವಾಗಿ ಈಗ ಬೇಸಿಗೆ ರಜೆ ಇರ್ತದೆ. ಹಾಗಾಗಿ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗ್ತಿರ್ತಾರೆ. ಆದರೆ ಈ 10 ಗಂಟೆ ನಂತರ ಮತ್ತು 5 ಗಂಟೆ ಒಳಗೆ ಅಂದರೆ ಬಿಟ್ವೀನ್ 10 to 5 ಅವ್ರು ಇಂಡೋರ್ಸ್ ಇರಬೇಕು, ಮನೆಯ ಒಳಗಡೆ ಇರಬೇಕು, ಬಿಸಿಲಿಗೆ ಹೋಗಬಾರ್ದು. ಹಿಂಗೆ ಹೋದಾಗ ಹೀಟ್ನಿಂದ ಆಗೋ ತ್ರಾಸು ಮಕ್ಕಳಿಗೆ ಜಾಸ್ತಿ ಆಗ್ತದೆ. ಇಂಡೋರ್ ಒಳಗೆ 10 ಗಂಟೆಯಿಂದ 5 ಗಂಟೆ ಸುಮಾರು ಇಂಡೋರ್ ಒಳಗೆ ಇರಬೇಕು. ಈ ಥರ ಏನಾದರೂ ಆರೋಗ್ಯದ ಸಮಸ್ಯೆಗಳು ಅನಿಸಿತ್ತು ಅಂದರೆ, ನಿರ್ಜಲೀಕರಣ ಇರ್ಬೋದು, ಹೀಟ್ ಸ್ಟ್ರೋಕ್ ಇರ್ಬೋದು, ಈ ಥರದ್ದು ನಿಮ್ಗೆ ಏನು ಅನಿಸುತ್ತೆ ಅಂದರೆ ನಮ್ಮ ಮಕ್ಕಳ ವಿಭಾಗದಲ್ಲಿ ನಾವೆಲ್ಲರೂ ವೈದ್ಯರಿದ್ದೇ ಇದ್ದೀವಿ. ನಮ್ಮ ಸಲಹೆ ತೊಗೋಬೋದು, ನಮ್ಮ ಹತ್ರ ಬರ್ಬೋದು. ಮತ್ತು ಇಲ್ಲಿ ಒಂದು ವಿಶೇಷ ಪ್ರಯತ್ನ ಏನು ಮಾಡಿದೆ ಅಂದರೆ ORS